ಹಾಯ್ ಸರ್. ಸೊ ನನ್ನ ಹೆಸರು ಮೇಘನ್ ಅಂತ. ನಾನು ರ್ಯಾಟ್ ಬೋಟ್ಸಲ್ಲಿ ಇಂಟರ್ನಾಗಿ ಜಾಯ್ನ್ ಆಗಿದೆ. ಇವಾಗ ಫುಲ್ ಟೈಮಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ರ್ಯಾಟ್ ಬೋಟ್ಸ್ ಇಸ್ ಅ ಕಂಪನಿ ವಿಚ್ ಇಸ್ ಇನ್ವಾಲ್ವ್ ವಿತ್ ಇ ವಿ ಬೇಸ್ಡ್ ವೇರ್ ವಿ ಸಾಲ್ವ್ ದ ಪ್ರಾಬ್ಲಮ್ ಆಫ್ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ. ಸೊ ಇವಾಗ ಇನ್ ಕೇಸ್ ನೀವು ಎಲ್ಲೋ ಆಫೀಸಿಂದ ಮನೆಗೆ ಟ್ರಾವೆಲ್ ಮಾಡ್ತಾ ಇದ್ದೀರಾ, ಟ್ರಾವೆಲ್ ಮಾಡೋ ಟೈಮಲ್ಲಿ ಬಸ್ಸು ಇಲ್ಲಾಂದರೆ ಗಾಡಿಯಲ್ಲಿ ಓಡಾಡ್ತಿರ್ತೀರಾ, ಟ್ರಾಫಿಕ್ ಜಾಸ್ತಿ ಇರುತ್ತೆ. ಸೊ ಅವಾಗ ಮೆಟ್ರೋ ಚೂಸ್ ಮಾಡ್ತೀರಾ. ಮೆಟ್ರೋ ಚೂಸ್ ಮಾಡೋಕ್ಕೆ ನೀವು ಪುನಃ ಬಸ್ ಟ್ರಾವೆಲ್ ಮಾಡಬೇಕು ಮೆಟ್ರೋಕ್ಕೆ ಹೋಗೋಕ್ಕೆ. ಸೊ ಆ ಟೈಮಲ್ಲಿ ನಿಮಗೆ ಕಿಕ್ ಸ್ಕೂಟರ್ ಅಂತ ಒಂದು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಸೊ ವೇರ್ ಯು ಕ್ಯಾನ್ ಯೂಸ್ ದ ಕಿಕ್ ಸ್ಕೂಟರ್ ಟು ಅಲ್ಲಿವರೆಗೂ ಮೆಟ್ರೋವರೆಗೂ ಹೋಗಿ ಫೋಲ್ಡ್ ಮಾಡಿ ನೀವು ಕ್ಯಾರಿ ಮಾಡ್ಬೋದು. ಮೆಟ್ರೋ ಒಳಗೆ ಕ್ಯಾರಿ ಮಾಡಿಬಿಟ್ಟು ಹೋಗಿ ಇಳ್ದು ಪುನಃ ಅಲ್ಲಿಂದ ನಿಮ್ಮ ಆಫೀಸ್ಗೆ ಹೋಗೋ ಆನ್ ಮಾಡ್ಕೊಂಡು ಯೂಸ್ ಮಾಡ್ಕೊಂಡು ಹೋಗ್ಬೋದು. ಪರ್ಮಿಷನ್ ಇದೆ. ಸೊ ನಿಮ್ಮ ಎಲೆಕ್ಟ್ರಿಕ್ ಸೈಕಲ್ಸ್, ಫೋಲ್ಡಬಲ್ ಸೈಕಲ್ಸ್ ಕ್ಯಾರಿ ಮಾಡ್ಬೋದು ಒಳಗಡೆ. ಸೊ ಇದು ನೀವು ಕಂಪ್ಲೀಟಾಗಿ ಅನ್ಲಾಕ್ ಮಾಡಿದ್ರೆ ನಿಮಗೆ ಫೋಲ್ಡ್ ಆಗಿ ಕಂಪ್ಲೀಟಾಗಿ ಕ್ಯಾರಿ ಮಾಡಿಕೊಂಡು ಈ ಸ್ಕ್ಯಾನರ್ಲಿ ಇಟ್ಟು ಸ್ಕ್ಯಾನ್ ಮಾಡಿ ತೊಗೊಂಡು ಹೋಗ್ಬೋದು. ಇಲ್ಲ ಹಂಗೆ ಪುಷ್ ಮಾಡ್ಕೊಂಡ್ರು ಬಿಡ್ತಾರೆ ನಿಮಗೆ. ಸೊ ನಾವು ಅರೌಂಡ್ 9 ಇಯರ್ಸಿಂದ ಇದ್ದೀವಿ. ಇನ್ನು 5 ಇಯರ್ಸ್ ಮುಂಚೆಯಿಂದ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಇದು ಸೇಲ್ಸ್ ತುಂಬ ಇದೆ. IT ಪೀಪಲ್ ಬೇಸಿಕ್ಲಿ ಯಾರ್ಯಾರು ಮಾಹಿತಿ ಟೆಕ್ ಪಾರ್ಕ್ ಕಡೆ ಯಾರ್ಯಾರು ಇರ್ತಾರೆ ಅವ್ರಿಗೆಲ್ಲ ತುಂಬ ಯೂಸ್ಫುಲ್ ಆಗಿದೆ. ಜಾಸ್ತಿ ಜನ ಅವರೇ ಅದನ್ನೇ ರೆಕಮೆಂಡ್ ಮಾಡ್ತಾರೆ. ಅದು ಬಿಟ್ಟು ನಾರ್ಮಲ್ ಇವಾಗ ಮನೇಲಿ ಡೈಲಿ ಎರೆಂಡ್ಸ್ ಕ್ಯಾರಿ ಮಾಡೋಕ್ಕೆ ಮತ್ತು ನಾರ್ಮಲ್ ಏನಾದ್ರು ಮಕ್ಕಳು ಆಟ ಆಡೋಕ್ಕೆ ಅದಕ್ಕೂ ಕೂಡ ಯೂಸ್ ಆಗುತ್ತೆ. ಸೊ ಇದಕ್ಕೆ ಕೆಪಾಸಿಟಿ ಬಂದ್ಬಿಟ್ಟು 120 kgs ಇರುತ್ತೆ. ಕಿಡ್ಸ್ ಮಾತ್ರ ಅಡಲ್ಟ್ಸ್ ಕೂಡ ಯೂಸ್ ಮಾಡ್ಬೋದು ಈಸಿಯಾಗಿ. ಅದು ಬಿಟ್ಟು ನಿಮಗೆ ಫೀಚರ್ಸ್ ಬಂದ್ಬಿಟ್ಟು 3 ಮೋಡ್ಸ್, ಸ್ಪೀಡ್ ಮೋಡ್ಸ್ ಇರುತ್ತೆ. ಒಂದು ಬಂದ್ಬಿಟ್ಟು ಎಕೋ ಮೋಡ್ ಅಂತ. ಎಕೋ ಮೋಡಲ್ಲಿ 10 ಟಾಪ್ ಸ್ಪೀಡ್ ಇರುತ್ತೆ. ನಿಮಗೆ 15 km ಫುಲ್ ರೇಂಜ್ ಬರುತ್ತೆ. ಅದನ್ನ ನೀವು ಸೆಕೆಂಡ್ ಮೋಡ್ ಹಾಕಿದ್ರೆ ಡ್ರೈವ್ ಮೋಡ್ ಅಂತ ಬರುತ್ತೆ. ಡ್ರೈವ್ ಮೋಡಲ್ಲಿ ನಿಮಗೆ 15 km ಸ್ಟಾಪ್ ಹೋಗುತ್ತೆ. ಅದೇ ಸ್ಪೋರ್ಟ್ಸ್ ಮೋಡಲ್ಲಿ ನಿಮ್ಗೆ 25 km ಟಾಪ್ ಸ್ಪೀಡ್ ಬರುತ್ತೆ. ಸೊ ನೀವು ಅದಾದ್ಮೇಲೆ ನಿಮಗೆ ಎಲೆಕ್ಟ್ರಿಕ್ ಬ್ರೇಕ್ ಇರುತ್ತೆ, ಪ್ಲಸ್ ಡಿಸ್ಕ್ ಬ್ರೇಕ್ ಇರುತ್ತೆ ಅದ್ರ ಜೊತೆ. ಆ್ಯಂಡ್ ಮುಂದೆ ನಿಮಗೆ ಹಬ್ ಮೋಟರ್ ಇರುತ್ತೆ. ಸೊ ನಿಮಗೆ ಹತ್ರ 15 ಡಿಗ್ರಿ ಎಲಿವೇಶನ್ವರೆಗೂ ಈಸಿಯಾಗಿ ಓಡಿಸ್ಬೋದು, ಏನು ಇಶ್ಯೂ ಇಲ್ಲ. ನಿಮಗೆ 25 ನೀವು ಹೊಡೆದ್ರೆ ಅರೌಂಡ್ 10 to 15 ಒಳಗೆ. ಅದೇ ನಿಮ್ಮ ವೆಯ್ಟು ಮತ್ತು ನೀವು ಹೋಗೋ ಟೆರೈನ್ ಮೇಲೆ ಡಿಪೆಂಡ್ ಆಗುತ್ತೆ. ಅದು ನಾರ್ಮಲ್ ಆಗಿ ನಿಮ್ಗೆ 15 km ಪಕ್ಕ ಬರುತ್ತೆ. ನೀವು ವೆಯ್ಟು ಮತ್ತು ಟೆರೈನ್ ಮೇಲೆ ಸ್ವಲ್ಪ ಚೇಂಜ್ ಆಗುತ್ತೆ. ನಿಮಗೆ ಫುಲ್ ಚಾರ್ಜ್ ಆಗಿ 2.5 hours ಆಗುತ್ತೆ. ಸೊ ಚಾರ್ಜರ್ ಇದಕ್ಕೆ ದೊಡ್ಡದಾಗಿ ಏನು ಬರಲ್ಲ. ನಿಮ್ಮ ಲ್ಯಾಪ್ಟಾಪ್ ಚಾರ್ಜರ್ ಹೆಂಗಿರುತ್ತಲ್ಲ ಚಿಕ್ಕದಾಗಿರುತ್ತೆ. ಸುಮ್ಮನೆ ನಾರ್ಮಲ್ ಆಗಿ ಎಲ್ಲಿ ಬೇಕು ಹಾಕೋಬೋದು. ನೀವು ಹೋಗಿ ಆಫೀಸ್ ಕೆಳಗಡೆ ಇಟ್ಟು ಚಾರ್ಜಿಂಗ್ ಹಾಕೋಬೋದು ಅಷ್ಟೇ. ಇದು ಕಾಸ್ಟ್ ನಿಮಗೆ 36 ಆಗುತ್ತೆ. ಇನ್ ಕೇಸ್ ನೀವು ಇವತ್ತು BTS ಅಲ್ಲಿ ಇಸ್ಕೊಂಡ್ರೆ 2000 ಆಫ್ ಆನ್ ದ ಆಫರ್ ಪ್ರೈಸ್ ಆಗುತ್ತೆ. ಅರೌಂಡ್ ನಿಮಗೆ 34 ಆಗುತ್ತೆ. ಇದು ಎಲೆಕ್ಟ್ರಿಕ್ ಯೂನಿಸೈಕಲ್ ಅಂತ. ಸೊ ಬೇಸಿಕ್ಲಿ ಇದು ಸಿಂಗಲ್ ವೀಲ್ ವೆಹಿಕಲ್ ಇರೋದ್ರಿಂದ ಬ್ಯಾಲೆನ್ಸಿಂಗ್ ಒಂದು ಸ್ವಲ್ಪ ಕಲಿಬೇಕಾಗುತ್ತೆ. ಸೊ ಇದು ನಾವು ಈ ಪ್ರಾಡಕ್ಟ್ನ ಕಂಪ್ಲೀಟ್ಲಿ ಇಂಪೋರ್ಟ್ ಮಾಡಿ ಸೆಲ್ ಮಾಡ್ತೀವಿ ಟು ಕಸ್ಟಮರ್ಸ್ ಯಾರು ತುಂಬ ಇಂಟ್ರೆಸ್ಟ್ ಅಂತ ಹಾಬೀಸು ಮತ್ತು ಯೂಸ್ ಮಾಡೋಕ್ಕೆ ತುಂಬ ಇಷ್ಟ ಇರುತ್ತಲ್ಲ ಅಂತ ಅವ್ರಿಗೆ ಮಾತ್ರ ತರಿಸ್ಕೊಡ್ತೀವಿ ಈ ಮಾಡಲ್. ಈ ಸಿಂಗಲ್ ವೀಲ್ ಇರೋದ್ರಿಂದ ಟ್ರೈನಿಂಗು ನಾವೇ ಕೊಡ್ತೀವಿ. ಕಬ್ಬನಲ್ಲಿ ಒಂದು ನಮ್ಮ ಕಮ್ಯುನಿಟಿ ಇದೆ. ಎವ್ರಿ ಸಂಡೇಸ್ ಮಾರ್ನಿಂಗ್ 9:30 to 11:30 ನಾವು ಅಲ್ಲಿ ಹೇಳ್ಕೊಡ್ತೀವಿ. ಯಾರಿಗೆ ಇಂಟ್ರೆಸ್ಟ್ ಇದೆ ಫ್ರೀಯಾಗಿ ಹೇಳ್ಕೊಡ್ತೀವಿ. ಚಿಕ್ಕ ಮಕ್ಕಳಿಂದ ದೊಡ್ಡವ್ರಿಗೂ ಎಲ್ಲರೂ ಬರ್ತಾರೆ ಅಲ್ಲಿ. ಬ್ಯಾಲೆನ್ಸ್ ಅಂದರೆ ಇದು ಮುಂದೆ ಹಿಂದೆ ಅದೇ ಬ್ಯಾಲೆನ್ಸ್ ಆಗೋದು. ಫ್ರಂಟ್ ಬ್ಯಾಕ್ ಲೆಫ್ಟ್ ರೈಟ್ ಬ್ಯಾಲೆನ್ಸಿಂಗ್ ಕಲಿಬೇಕು. ಅದು ಸ್ವಲ್ಪ ನೀವು ಭಯ ಇಲ್ಲಾಂದ್ರೆ ಕಲ್ತ್ಬಿಡ್ತೀರಾ. ಭಯ ಬಿಟ್ಟರೆ ಸ್ವಲ್ಪ ಕಷ್ಟ ಆಗುತ್ತೆ. ಟೆಕ್ನಿಕಲ್ ಅಂದರೆ ಇದು ಗೈರೋಸ್ಕೋಪಿಂಗ್ ಅಂತ ಒಂದು ಟೆಕ್ನಾಲಜಿಯಿಂದ ಓಡುತ್ತೆ. ಸೊ ಅದೇ ಇದನ್ನ ಬ್ಯಾಲೆನ್ಸ್ ಮಾಡೋದು. ಆ ಬ್ಯಾಲೆನ್ಸಿಂಗಲ್ಲಿ ಓಡುತ್ತೆ. ಪ್ಲಸ್ ಇದಕ್ಕೆ ನಿಮಗೆ ಫುಲ್ ಬ್ಯಾಟ್ರಿ ಎಲ್ಲ ನಿಮಗೆ ಮಾಡಲ್ ಮೇಲೆ ಡಿಪೆಂಡ್ ಆಗುತ್ತೆ. ಬೇಸಿಕ್ ಮಾಡಲ್ ನಿಮಗೆ ಒಂದು ಚಾರ್ಜ್ಗೆ 20 km ಬರುತ್ತೆ. ಈ ಮಾಡಲಲ್ಲಿ ನೀವು ಒಂದ್ಸಲ ಚಾರ್ಜ್ ಮಾಡಿ 130 km ಬರುತ್ತೆ. ಸೊ ನಿಮಗೆ ಏತರ್ಕಿಂತ ಒಳ್ಳೆ ಮೋಟರ್ ಇದರಲ್ಲಿ ಸಿಗುತ್ತೆ. ಒಂದು ಚಾರ್ಜ್ 130 km ಹೋಗುತ್ತೆ. ಇದಕ್ಕಿಂತ ನೆಕ್ಸ್ಟ್ ಮಾಡಲ್ ಇನ್ನೊಂದಿದೆ, ಟಾಪ್ ಮಾಡಲ್. ಅದು S22 Pro ಅಂತ. ಅದರಲ್ಲಿ ನಿಮಗೆ 200 km ಟೆಸ್ಟ್ ಮಾಡ್ಬೋದು. ಈ ಪ್ರಾಡಕ್ಟ್ ಬೇಸಿಕ್ಲಿ ಸೇಮ್ ಕಮ್ಯೂಟ್ ಮಾಡ್ತಾರಲ್ಲ ಆಫೀಸ್ಗೆ ನಿಯರ್ ಬೈ ಅರೌಂಡ್ 2 to 3 km ಅಂತವ್ರಿಗೆ ಇದೆಲ್ಲ ಪಿಚ್ ಮಾಡ್ತೀವಿ. ಪ್ಲಸ್ ಇದು ನಾರ್ಮಲ್ ಆಗಿ ಹಾಬಿ, ಸ್ಕೇಟ್ ಬೋರ್ಡ್ ಆ ಥರನೂ ಯೂಸ್ ಮಾಡ್ತಾರ. ಫ್ಲಾಟ್ಸ್ ಅಲ್ಲಿ ಇದ್ರೆ ಕಮ್ಯುನಿಟಿ ಗೇಟ್ ಬಿಟ್ಟು ಯೂಸ್ ಮಾಡ್ಬೋದು. ಹೌದು ಸರ್. ಪ್ಲಸ್ ನಿಮಗೆ ಟೈರ್ ಆಫ್ ರೋಡಿಂಗ್ ಬರುತ್ತೆ. ಸೊ ನೀವು ಎಲ್ಲಿ ಬೇಕಾದ್ರೆ ಓಡಿಸ್ಬೋದು. ಇಂಡಿಯನ್ ರೋಡ್ಸು, ಬ್ಯಾಂಗ್ಳೂರ್ ರೋಡ್ಸ್ ಎಲ್ಲ ಕಡೆ ಓಡಿಸ್ಬೋದು. ಏನು ಇಶ್ಯೂಸ್ ಬರೋದು. ಥ್ಯಾಂಕ್ ಯು ಸರ್.